ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಎಲ್ಲರೂ ನೀರಿನ ಟಾಕಿಯಲ್ಲಿ ನೀರು ತುಂಬಿಟ್ಟರೆ ನಾನಿಲ್ಲಿ ಪಾತ್ರೆಗಳನ್ನು ಇಟ್ಟಿದ್ದೀನಿ. ಈ ಪಾತ್ರೆಗಳೆಲ್ಲ ನನ್ನ ಮದುವೆಯಲ್ಲಿ ಕೊಟ್ಟಿರುವುದು. ಅವಾಗ ಜಾಸ್ತಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಸುಮ್ಮನೆ ಕೊಡ್ತಾರೆ. ಆದರೆ ನೇಮಕ್ಕೆ ಕೊಡಲೇಬೇಕು ಉತ್ತರ ಕರ್ನಾಟಕದವರು. ಇವುಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವುಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಅದಕ್ಕಿಂತ ಮೊದಲು ನಾನು ಇಲ್ಲಿ ಮಜ್ಜಿಗೆ ಮಾಡ್ತಾಯಿದ್ದೆ. ಕೆನೆ ತೆಗೆದಿಟ್ಟಿರ್ತೇವಲ್ಲ, ಬೆಣ್ಣೆ ಬಂದ್ರಾಯಿತು ಅಂತ ತೆಗೆದಿಟ್ಕೊಳ್ತಾ ಇದ್ದೆ. ಇವಾಗ ಬೆಣ್ಣೆ ಆಗಿದೆ. ಬೆಣ್ಣೆ ತಗೊಂಡ ನಂತರ ಬೆಳಗಿನ ಜಾವ ಚೆನ್ನಾಗಿ ಬರುತ್ತೆ ಬೆಣ್ಣೆ, ಹೀಗಾಗಿ ಬೆಳಗಿನ ಜಾವನ ತಗೊಳ್ತಾ ಇದ್ದೆ. ನಂತರ ಇಲ್ಲಿ ಔಟ್ ಸೈಡಲ್ಲಿ ಬಂದುಬಿಟ್ಟು ಅಂದರೆ ಸಡ್ಡಲ್ಲಿ ಬಂದುಬಿಟ್ಟು ಅಡುಗೆ ಮಾಡಿದ್ರಾಯಿತು ಅಂತ ಅಡುಗೆ ಮಾಡ್ತಾಯಿದ್ದೆ. ಇವತ್ತು ನಾರ್ತ್ ಭಾರತದಲ್ಲಿ ಮಾಡುವಂತಹ ಆಲೂ ಶಿಮ್ಲಾ ಮಿರ್ಚ್ ಪಲ್ಯ ಮಾಡ್ತಾಯಿದ್ದೀವಿ. ತುಂಬ ರುಚಿಯಾಗಿರುತ್ತದೆ. ಇನ್ನು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹುರ್ಕೋಬೇಕು, ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಇವನ್ನ ತಕ್ಕೊಂಡು ನಂತರ ಶಿಮ್ಲಾ ಮಿರ್ಚನ್ನು ಹುರ್ಕೋಬೇಕು. ಅದ್ರ ಜೊತೆಗೆ ನಾನು ಹೆಸರು ಕಾಳನ್ನ ಬೇಯಿಸ್ತಾ ಇದ್ದೀನಿ. ಆಲೂ ಬೆಂದ ನಂತರ ಅವುಗಳನ್ನು ತೆಗೆದುಬಿಟ್ಟು ಶಿಮ್ಲಾ ಮಿರ್ಚಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಈ ರೆಸಿಪಿಯಲ್ಲಿ ನೀರನ್ನೇ ಬಳಸೋದಿಲ್ಲ. ನಂತರ ಅದನ್ನು ತಗೊಂಡ ನಂತರ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಚಟ್ಪಟ ಆದಮೇಲೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಹುರ್ಕೊಂಡಿರುವಂಥ ಆಲೂ ಮತ್ತು ಶಿಮ್ಲಾ ಮಿರ್ಚನ್ನು ಸೇರಿಸ್ಬಿಟ್ಟು ಹುರ್ಕೋಬೇಕು. ಅದೊಂದು ಸ್ವಲ್ಪ ಬೆಂದ ನಂತರ ಉಪ್ಪನ್ನು ಸೇರಿಸಬೇಕು. ಉಪ್ಪನ್ನು ಮೊದಲೇ ಸೇರಿಸಬೇಕು, ಅಂದರೆ ಚೆನ್ನಾಗಿ ಬೇಯ್ಕೋಬೇಕಲ್ಲ. ನೀರನ್ನು ಹಾಕದೇ ಇರುವುದರಿಂದ ಬೇಯಲಿಕ್ಕೆ ಹಾಕಬೇಕು. ಅರಿಶಿನ, ನಂತರ ಉಪ್ಪು ಮೊದಲೇ ಹಾಕಿರುತ್ತೆ. ಆಮೇಲೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಹುರ್ಕೊಂಡು ಬಿಟ್ಬಿಟ್ರೆ ಈ ಪಲ್ಯ ರೆಡಿ ಆಗುತ್ತೆ. ಇದನ್ನು ತೆಗೆದ ನಂತರ ನಾನು ಇದೇ ಬಾಳಿಗೆಯಲ್ಲಿ ಕಟಕ್ ರೊಟ್ಟಿ ಅಥವಾ ತಂಗ್ಳ ರೊಟ್ಟಿ ರುಚಿಯಾಗಿರುವಂತಹ ಜುಣಕ ರೆಸಿಪಿ ಮಾಡ್ತಾಯಿದ್ದೀವಿ. ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಎಷ್ಟು ರೊಟ್ಟಿ ಇದ್ರೂ ಖಾಲಿ ಆಗುತ್ತೆ, ರೈಸನ್ನೇ ಉಣ್ಣೋದಿಲ್ಲ. ಅದಕ್ಕಾಗಿ ಎಣ್ಣೆ ಕಾಯಿಸ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿಬಿಟ್ಟು ಹುಣಸೆ ರಸ ಹಿಂಡ್ತಾ ಇದ್ದೀನಿ. ಹುಣಸೆ ರಸ ಹಿಂಡ್ಬಿಟ್ಟು ಇದಕ್ಕೆ ನೀರನ್ನು ಸೇರಿಸಬೇಕು. ನಮಗೆ ಜುಣಕ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಸೇರಿಸ್ಬಿಟ್ಟು ಅದಕ್ಕೆ ಅರಿಶಿನ, ಉಪ್ಪು ಮತ್ತು ಬೆಲ್ಲ ಮೂರನ್ನು ಸೇರಿಸ್ಬಿಟ್ಟು ಕುದಿಲಿಕ್ಕೆ ಇಡಬೇಕು. ಕುದಿಕ್ಕಿಂತ ಮುಂಚೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕರೆ ಹೆಸರಿಟ್ಟು, ನಮ್ಮ ಸೈಡು ಕರೆ ಹೆಸರಿಟ್ಟನ್ನೇ ಜಾಸ್ತಿ ಬಳಸೋದು. ಇದನ್ನು ಸೇರಿಸ್ಬಿಟ್ಟು ಅದು ಕುದಿ ಬಂದ ಮೇಲೆ ಹಾಕಬೇಕು. ಕುದಿ ಬಂದ ಮೇಲೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ಜುಣಕ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತೊಗರಿಬೇಳೆ ಸಾರು ರುಚಿಯಾಗಿರುವುದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಎಷ್ಟು ರೊಟ್ಟಿಗಳಾದ್ರೂ ತಿಂದು ಖಾಲಿ ಮಾಡ್ಬೋದು. ರೈಸನ್ನೇ ಅಷ್ಟು ಇಷ್ಟಪಡುವುದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾರ್ತ್ ಕರ್ನಾಟಕದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ. ಅದರಲ್ಲಿ ಕರೆ ಹೆಸರಿನ ಈ ಜುಣಕ ಅಂತೂ ತುಂಬ ರುಚಿಯಾಗಿರುತ್ತೆ. ಇದ್ರ ರುಚಿಗೆ ನಾನು ನಿನ್ನೆ ಸಾರಿತ್ತು, ಅದನ್ನು ಬಿಸಿ ಮಾಡ್ಕೊಂಡು ಇಟ್ಕೊಂಡೆ. ರೈಸನ್ನು ಮಾಡಿಟ್ಕೊಂಡೆ ಮತ್ತು ಹೆಸರು ಕಾಳನ್ನ ಕುದಿಸ್ಕೊಂಡಿದ್ನೆಲ್ಲ ಅದನ್ನು ಪಲ್ಯ ಮಾಡ್ಕೊಂಡು ಇಟ್ಕೊಂಡು ಅಡುಗೆ ಮನೆ ಒಳಗಡೆ ಬಂದುಬಿಟ್ಟು ಅಂದರೆ RCC ಮನೆ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ಕಸ ಗುಡಿಸಿರಾಯ್ತು ಬಂದೆ. ಅದಕ್ಕಿಂತ ಮೊದಲೇ ಕಿಚ್ಚ ಇರುವುದರಿಂದ ಅದರ ಮೇಲೆ ಹಾಲನ್ನು ಇಟ್ಟು ಬಂದರಾಯ್ತು ಅಂತ ಹಾಲು ಇಟ್ಟು ಬಂದೆ. ಹಾಲು ಆರಾಮಾಗಿ ಕಾಯ್ಕೊಂಡು ಬಿಡತ್ತೆ. ಒಳಗಡೆ ಬಂದುಬಿಟ್ಟು ಕಸ ಗುಡಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂತ ಅಡುಗೆ ಮನೆಯಿಂದ ಕಸ ಗುಡಿಸ್ಲಿಕ್ಕೆ ಆರಂಭ ಮಾಡಿದ ನಂತರ ಹೊರಗಡೆದಂತೂ ಮೊದಲೇ ಇದು ಹೊಡೆದಾಗಿತ್ತು. ರಂಗೋಲಿನ ಹಾಕಿ ಬಂದುಬಿಟ್ಟಿದ್ದೆ. ಇವಾಗ 10 ಗಂಟೆ ಟೈಮ್ ಆಗಿದೆ. 10 ಗಂಟೆ ಟೈಮಿಗೆ ಅಂದರೆ ಸ್ನಾನಕ್ಕೆ ನೀರು ರೆಡಿಯಾಗಿತ್ತು. ರೆಡಿಯಾಗಿ ಸ್ನಾನ ಮಾಡಿದ ನಂತರ ಇವತ್ತು ರವಿವಾರ ಆಗಿರೋದ್ರಿಂದ ಸೂರ್ಯನಿಗೆ ನೀರಿನ ತರ್ಪಣ ನೀಡ್ತೀವಿ, ಅಂದರೆ ಪೂಜೆ ಮಾಡ್ತೀವಿ. ಪ್ರತಿದಿನ ಹಾಕದೆ ಹೋದ್ರೂ ರವಿವಾರಕ್ಕೊಂದಿನ ಆದ್ರೂ ಸೂರ್ಯ ತರ್ಪಣ ನೀಡಿಬಿಟ್ಟು ಪೂಜೆ ಮಾಡ್ತೀವಿ. ಸೂರ್ಯನಿಗೆ ನೀರಿನ ತರ್ಪಣ ನೀಡುವುದರಿಂದ ಅವನು ಎಲ್ಲದರಲ್ಲೂ ಯಶಸ್ಸನ್ನು ನೀಡ್ತಾನೆ ಅಂತ ಹೇಳ್ಬೋದು. ಸೂರ್ಯನ ಪ್ರತ್ಯಕ್ಷ ದೇವರಲ್ವ. ನಂತರ ಇವಾಗಲೇ ನಿಮಗೆ ಪಾತ್ರೆಗಳನ್ನೆಲ್ಲ ತೋರಿಸಿದ್ನೆಲ್ಲ ಅವನ್ನೆಲ್ಲ ಹೊರಗಡೆ ತೆಗೆದುಕೊಂಡ್ಬಿಟ್ಬಿಟ್ಟು ತೊಳ್ಕೊಂಡ್ರಾಯಿತು ಅಂತ ತೊಗೊಂಡು ಹೋಗ್ತಾ ಇದ್ದೆ. ಹೊರಗಡೆ ನಳ ಬಂದಿದೆ ಇವತ್ತು, ಆ ನಳದಲ್ಲೇ ತೊಳ್ಕೊಂಡ್ರಾಯಿತು ಅಂತ ಒಯ್ತಾ ಇದ್ದೆ. ನೋಡಿ, ಇಷ್ಟೊಂದು ಇವೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಅವಕಾಶ ಇದ್ದಾಗ ಮಾತ್ರ ಉಪಯೋಗಿಸ್ಬೋದು, ಆದರೆ ಕ್ಲೀನ್ ಆದರೂ ಇಟ್ಕೋಬೇಕಲ್ಲ. ಹೀಗಾಗಿ ಜಾತ್ರೆ ಬಂದಿರುವುದರಿಂದ ಇವುಗಳನ್ನು ಕ್ಲೀನ್ ಮಾಡ್ಕೊಂಡ್ರಾಯಿತು ಅಂತ ಹೊರಗಡೆ ತೆಗೆದಿಟ್ಕೊಳ್ತಾ ಇದ್ದೆ. ಉತ್ತರ ಕರ್ನಾಟಕದಲ್ಲಿ ಬೇರೆ ಪಾತ್ರೆಗಳನ್ನು ಕೊಡದೇ ಇದ್ದರೂ, ವಸ್ತುಗಳನ್ನು ಕೊಡದೇ ಇದ್ದರೂ ಇವುಗಳನ್ನು ಕೊಡಲೇಬೇಕು ನೇಮಕ್ಕಾದ್ರೂ. ಹೀಗಾಗಿ ಇವುಗಳನ್ನು ಹಾಗೆ ಇಟ್ಕೊಂಡಿದ್ದೀವಿ, ಉಪಯೋಗಕ್ಕೆ ಬರೋದೇನೇ ಇಲ್ಲ ಇವು ನನಗೆ. ನಂತರ ಇದು ನೋಡಿ, 22 ವರ್ಷದ ಹಿಂದೆ ನನ್ನ ಮಗಳಿಗೆ ಬಂದಿರೋದು ಗಿಫ್ಟು. ಇನ್ನೂ ಯೂಸೇ ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ ಇದು. ಇನ್ನೂ ಕಾಕೊಂಡೇ ಇಟ್ಕೊಂಡಿದ್ದೀವಿ. ಈಗ ಹೊರಗಡೆ ನಳದ ಹತ್ರ ಹೋಗ್ಬಿಟ್ಟು ಎಲ್ಲನೂ ಪಾತ್ರೆಗಳನ್ನ ಅಲ್ಲೇ ಇಟ್ಕೊಂಡಿದ್ದೆ. ಅವುಗಳನ್ನು ಒಂದೊಂದೇ ತೊಳ್ಕೊಂಡು ಬಿಟ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ರಾಯಿತು, ಅಂದರೆ ತೆಗೆದಿಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಒಂದೊಂದೇ ಪಾತ್ರೆಗಳನ್ನ ತೊಳ್ಕೊಂಡು ಬಿಸಿಲಲ್ಲಿ ಒಣಗಿಸಿದ್ರಾಯಿತು ಅಂತ ಇಲ್ಲಿ ಹೊರಗಡೆ ತಂದೆ. ನೋಡಿ, ಬಿಸಿಲು ಚೆನ್ನಾಗಿದೆ. ಇವಾಗ 4 ಗಂಟೆ ಟೈಮೇ ಆಗಿದೆ ಎಲ್ಲ ತೊಳಿಬೇಕು ಅಂತಂದರೆ.
ಈ ಪಾತ್ರೆಗಳನ್ನು ಉಪಯೋಗಿಸ್ತಾ ಹೋದರೂ ಧೂಳಾಗಿರ್ತಾವಲ್ಲ, ಹೀಗಾಗಿ ಅವನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಲ್ಲಾಂದರೆ ಜಂಗ್ ಅಂತ ಹಿಡಿಯುತ್ತೆ ತೆಗೆದು ನೋಡೋದು ಹೋದರೆ. ಅದಕ್ಕೆ ಹೀಗಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸು ಮತ್ತು ಸ್ಟೋರ್ ಮಾಡಿಡೋದು. ಅಕಸ್ಮಾತ್ ಉಪಯೋಗಕ್ಕೆ ಬಂದರೆ ಉಪಯೋಗಿಸೋದು, ಇಲ್ಲ ಅಂದರೆ ಹಾಗೆ ಇಡೋದು. ಉಪಯೋಗಕ್ಕೆ ಬರ್ತಾವೆ, ಆದರೆ ಕಡಿಮೆನೇ. ಗೆಸ್ಟ್ಗಳು ಬಂದಾಗ ಊಟ ಮಾಡಲಿಕ್ಕೆ ಪಾತ್ರೆಗಳು ಬೇಕಲ್ಲ. ಇವಾಗ ನೋಡಿ ಬಿಸಿಲು ಚೆನ್ನಾಗಿದೆ, ಹೀಗಾಗಿ ಬಿಸಿಲಲ್ಲಿ ಒಣಗಿಸಿದ್ರಾಯ್ತು ಅಂತ ಇಲ್ಲೆಲ್ಲ ಒಣಗಕ್ಕೆ ಇಟ್ಟಿದ್ದೀನಿ ನಾನು. ನಂತರ ಇವನ್ನ ಒಳಗಡೆ ಇಟ್ಕೊಳ್ಳೋದು. ನಂತರ ಮಧ್ಯಾಹ್ನಕ್ಕೆ ಅಂತ ಚಪಾತಿನೂ ಮಾಡ್ಕೊಂಡಿದ್ದೆ, ನಿಮಗೆ ತೋರಿಸಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಜುಣುಕ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.